ಬರ ಮರಡಿ ಬರ ಬರ್ರಿ ಆಮೇಲೆ ಇಲ್ಲೇ ಕೂಗಬಾರ್ದು ದೇವಸ್ಥಾನ ಅಂತೇಳಿ ಹೊಡೆಯಲ್ಲ ಇಲ್ಲೇ ಹೊಡಿಬೇಕು ಕ್ಯಾಮ್ರಾ ಮುಂದೆ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರಲಿ ಅಂತೇಳಿ ಪೂಜೆ ಮಾಡ್ತಾರೆ ಸಮಯ. ಹಾಂ ಅದೇ ಅದಕ್ಕೆ ಹೇಳ್ತಾರೆ ಈಗ. ಸಾಕು ಆಮೇಲೆ ಈ ಕಡೆ ಬಂದ್ಬಿಡಿ ಎಲ್ಲ ಬೇಗ ನೋಡಲಿ ಸೈಡ್ ಬರ್ರ ಯಾಕಂದ್ರೆ ಜೈ ಜೈ ಶ್ರೀರಾಮ್ ಜೈ ಶ್ರೀರಾಮ್. प्रभु श्री रामचंद्र महाराज की जय 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 जय. निमिष चले जाए जय श्री राम. ಶಿವಮೊಗ್ಗ ನಗರದಲ್ಲಿರುವ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಿದ್ದರಾಮಯ್ಯವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತೇಳಿ ನಾವು ಐಯಿಂದ ಯುವ ಘಟಕ ಹಾಗೂ ಯುವಕರಿಂದ ಕುರುಬರ ಯುವ ಘಟಕದಿಂದ ಹಾಗೂ ಐಯಿಂದ ಯುವ ಘಟಕದಿಂದ ಇವತ್ತು ನಾವು ದೇವರಿಗೆ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ದೀವಿ. ದೇಶದಲ್ಲಿ ಇವತ್ತು ಐಯಿಂದ ನಾಯಕರು ಅಂತ ಇರೋರು ಒಬ್ಬರೇ ಸಿದ್ದರಾಮಯ್ಯನವರು. ಆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೆ 2 ವರ್ಷ ಸಾಕು ನೀವು ಇಳಿರಿ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ನಾವು. ಹಾಗೆ ದೇಶದಲ್ಲಿ ಎಲ್ಲ ರಾಜಕಾರಣಿಗಳಲ್ಲಿ ಕೊಟ್ಟ ಭರವಸೆ ಈಡೇರಿಸುವ ಪ್ರಥಮ ವ್ಯಕ್ತಿ ಅಂದರೆ ಇಡೀ ಪ್ರಪಂಚದಲ್ಲಿ ಯಾರೂ ಇಲ್ಲ, ಸಿದ್ದರಾಮಯ್ಯನವರು ಒಬ್ಬರೇ ಇರೋದು. ನಮ್ಮ ರಾಜ್ಯದೊಳಗೆ ಎಲ್ಲ ಹೆಣ್ಣುಮಕ್ಕಳಿಂದ ಹಿಡ್ದು ಗಂಡು ಮಕ್ಕಳಿಂದ ಹಿಡ್ದು ಸುಭಿಕ್ಷವಾಗಿದ್ದಾರೆ ಅಂದರೆ ಸಿದ್ದರಾಮಯ್ಯವ್ರ ಕಾರಣ. ಸಿದ್ದರಾಮಯ್ಯವ್ರು ಯಾವ ಕಾರಣಕ್ಕೂ 5 ವರ್ಷ ಮುಗಿಯೋ ತನಕ
ಕೆಳಗೆ ಇಳಿಯೋಕ್ಕೆ ಬಿಡೋದು ಇಲ್ಲ. ಬಿಟ್ಟರೆ ರಾಜ್ಯಾದ್ಯಂತ ಇಡೀ ರಾಜ್ಯಾದ್ಯಂತ ಸಿದ್ದರಾಮಯ್ಯವರ ಬೆಂಬಲಿಗರು, ಅಹಿಂದ ನಾಯಕರುಗಳು, ಅಹಿಂದ ಸಮಾಜದವರು ಎಲ್ಲ ಸೇರ್ಕೊಂಡು ಉಗ್ರವಾದ ಹೋರಾಟ ಮಾಡ್ತೀವಿ. ಈಗ ಈ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಇವತ್ತು ಆಂಜನೇಯ ಸ್ವಾಮಿ, ಶಿವಮೊಗ್ಗ ನಗರದಲ್ಲಿ ಆಂಜನೇಯ ಸ್ವಾಮಿ ಪ್ರತಿಷ್ಠಿತ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಸಿದ್ದರಾಮಯ್ಯವರು 5 ವರ್ಷ ಮುಂದಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿದ್ದೀವಿ. 101 ಕಾಯಿ ಹೊಡೆದಿದ್ದೀವಿ. ಹಾಲಿನ ಅಭಿಷೇಕ ಮಾಡಿದ್ದೀವಿ ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರು ಇನ್ನೂ 5 ವರ್ಷ ಇದ್ದರು ಅಂದರೆ ರಾಜ್ಯ ಸುಭಿಕ್ಷವಾಗಿರೋದ್ರೊಳಗೆ ಯಾವುದೇ ಮಾತಿಲ್ಲ. ಮುಂದಿನ 28ನೇ ಚುನಾವಣೆಯಲ್ಲೂ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರ್ತಾರೆ. ಅವರೇ ಮುಂದಿನ ಮುಖ್ಯಮಂತ್ರಿನೂ ಅವರೇ ಆಗ್ತಾರೆ ಅಂತ ನಾವು ಈ ಮೂಲಕ ತಿಳಿಸ್ತೀವಿ. ಹೆಮ್ಮೆಯ ಮುಖ್ಯಮಂತ್ರಿಗಳು, ದೀನ ದಲಿತರ ಬಂಧು, ಅಹಿಂದ ನಾಯಕ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ 5 ವರ್ಷ ಮುಂದುವರಿಬೇಕಂತೇಳಿ ಪ್ರತಿಷ್ಠಿತ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದ್ದೀವಿ. ಸಿದ್ದರಾಮಯ್ಯ ಸಾಹೇಬರಿಂದ ಸಿದ್ದರಾಮೋತ್ಸವ ಮಾಡಿದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರೋದು. ಇನ್ನು ಒಂದು ವೇಳೆ ಏನಾದ್ರು ಸಿದ್ದರಾಮಯ್ಯ ಸಾಹೇಬ್ರನ್ನ 2 ವರ್ಷಕ್ಕೆ ಇಳಿಸ್ತೀವಿ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ಅಹಿಂದ ಹೋರಾಟ ಮಾಡುತ್ತೆ. ಇಡೀ ರಾಜ್ಯಾದ್ಯಂತ ಎಲ್ಲ MLA ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ದಂಗೆ ಎದ್ದೇಳಬೇಕಾಗತ್ತೆ ಅಂಥೇಳಿ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡ್ತೀವಿ. ನಾವು ಹೈಕಮಾಂಡಲ್ಲಿ ಮನವಿ ಮಾಡೋದು ಇಷ್ಟೇ, 5 ವರ್ಷಕ್ಕೆ MLA ಎಲೆಕ್ಷನ್ ಆಗಿರೋದು, 5 ವರ್ಷಕ್ಕೂ ಅವರೇ ಮುಖ್ಯಮಂತ್ರಿ ಇರಬೇಕು ಅಂತೇಳಿ ನಾವು ಹೈಕಮಾಂಡಲ್ಲಿ ಮನವಿ ಮಾಡ್ತೀವಿ. ಒಂದು ವೇಳೆ ಚೇಂಜ್ ಮಾಡಬೇಕು ಅಂತ ಮಾಡಿದ್ರೆ ರಾಜ್ಯಾದ್ಯಂತ ಎಲ್ಲ MLA ಕಾನ್ಸ್ಟಿಟ್ಯೂನ್ಸಿಲೂ ದಂಗೆ ಎದ್ದೇಳುತ್ತೆ, ಪ್ರತಿಭಟನೆ ಶುರುವಾಗುತ್ತೆ. ಇವತ್ತು ಪ್ರತಿಷ್ಠಿತ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಹೊಡೆಯೋದ್ರ ಮುಖಾಂತರ ವಿಶೇಷ ಪೂಜೆ ಸಲ್ಲಿಸಿ ಅವರೇ 5 ವರ್ಷ ಮುಂದುವರಿಬೇಕು ಅಂತೇಳಿ ಹಾಲಿನ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿದ್ದೀವಿ ಸರ್.